ಇವತ್ತು ನಮ್ಮ ಹುಡುಗ ಬ್ರೆಡ್ ಅಲ್ಲಿ ಸ್ನಾಕ್ಸ್ ಮಾಡೋದು ಹೇಳ್ಕೊಡ್ತಾನೆ. ನಿಮ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ. ಸೊ ನನ್ನ ಹೆಸರು ಧ್ರುವ್. ನಾನು 8th ಸ್ಟ್ಯಾಂಡರ್ಡ್. ನನಗೆ ಚಿಕ್ಕವನಿಂದ ಅಡುಗೆ ಮಾಡೋಕ್ಕೆ ಇಷ್ಟ. ನಮ್ಮ ಅಮ್ಮನಿಂದ ನಾನೆಲ್ಲ ಕಲ್ತಿದ್ದು. ಸೊ ಸ್ಟಾರ್ಟ್ ತಗೋಬೇಕು. ಗ್ಯಾಸ್ ಹಚ್ಚಿದ್ದೀನಿ, ಹೀಟ್ ಆಗಬೇಕು. ಆಮೇಲೆ ರೋಸ್ಟ್ ಮಾಡಬೇಕು ಬ್ರೆಡ್. ರೋಸ್ಟ್ ಮಾಡಬೇಕು. ಇದು ನಮ್ಮ ಅನದ ಸಿಸ್ಟರ್ ನೇಹ ಅಂತ. ಕಾಯ್ತಾ ಇದ್ದೀವಿ ಪ್ಯಾನ್ ಹೀಟ್ ಆಗಕ್ಕೆ. ಏನು ಪುಟ್ಟಿಂಗ್ ಇದೆಯಾ? ಇನ್ನೊಂಚೂರು ಬಟರ್. ಬಟರ್ ಮೀನ್ಸ್ ಬ್ರೆಡ್. ಇವಾಗ ನೆಕ್ಸ್ಟ್ ಇದು ಆಗಲಿ. ನಾವು ಆನಿಯನ್ಸ್ ಹಾಕ್ತೀನಿ. ಇವಾಗ ಬ್ರೆಡ್ ರೋಸ್ಟ್ ಆಗ್ತಿದೆ. ದಿಸ್ ಇಸ್ ಬೌಲ್ ಆಫ್ ವೆಜಿಟೇಬಲ್ಸ್. ರೋಸ್ಟೆಡ್. ರೋಸ್ಟ್ ಆಗಬೇಕು. ಇನ್ನೂ ರೋಸ್ಟ್ ಆಗಿಲ್ಲ ಇದು. ಸ್ವಲ್ಪ ಆನಿಯನ್ ಮತ್ತೆ ಇನ್ನೇನು ಚಾಪ್ ಮಾಡಬೇಕು? ಟೊಮ್ಯಾಟೊ ಎಷ್ಟು? ಒಂದು ಆನಿಯನ್, ಒಂದು ಟೊಮ್ಯಾಟೊ ಮತ್ತೆ ಚಿಲ್ಲೀಸ್. ಒಂದು ಚಿಲ್ಲಿ ಹಾಕಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು. ಹಂಗೆ ಕಟ್ ಮಾಡೋಕ್ಕಾಗಿಲ್ಲ, ಸೊ ಅದಕ್ಕೆ ನಮ್ಮ ಅದರ್ ಸಿಸ್ಟರ್ ಹೆಲ್ಪ್ ಮಾಡ್ತಾರೆ ಇಲ್ಲಿ. ಓ ನೋ, ತೋರ್ಸು ಬ್ರೆಡ್. ಇವಾಗ ಮತ್ತೆ ಹೊಸ ಬ್ರೆಡ್ ನ ರೋಸ್ಟ್ ಮಾಡ್ತಿದ್ವಿ. 2 ಬ್ರೆಡ್ ಒಟ್ಟಿಗೆ ಇಡ್ತೀವಿ, ಪರವಾಗಿಲ್ಲ. ನಮ್ಮ ಹುಡುಗ ಫಸ್ಟ್ ಬ್ರೆಡ್ ನ ಸ್ವಲ್ಪ ಜಾಸ್ತಿ ಟೋಸ್ಟ್ ಮಾಡ್ಬಿಟ್ಟ, ಓವರ್ ಕೊಟ್ಬಿಟ್ಟ. ಇವಾಗ 2 ಬ್ರೆಡ್ ಟೋಸ್ಟ್ ಮಾಡಿ ಇದನ್ನ ಕಟ್ ಮಾಡಬೇಕು ಕ್ಯೂಬ್ಸ್ ಆಗಿ. ಗ್ಯಾಸ್ ಆನ್ ಮಾಡಿದೇನು? ಗ್ಯಾಸ್ ಆನ್ ಮಾಡು. ಕುಕಿಂಗ್ ಬ್ಲಾಗ್ ಒಳ್ಳೆ ಫನಿ ಬ್ಲಾಗ್ ಆಯ್ತು. ಗ್ಯಾಸ್ ಆಫ್ ಮಾಡ್ಬಿಟ್ಟು ಬ್ರೆಡ್ ಟೋಸ್ಟ್ ಮಾಡ್ತೇನೆ. ಯಾಕೆ ತಿಂತಿದ್ಯಾ? ಇಲ್ಲಿ ಬಿಹೈಂಡ್ ದ ಕ್ಯಾಮ್ರಾಸ್ ಮೀನ್ಸ್ ಹೆಲ್ಪಿಂಗ್ ಇನ್ ಚಾಪಿಂಗ್ ದ ವೆಜಿಟೇಬಲ್ಸ್. ಹುಷಾರು ಬೇಗ ತೆಗಿ. ಬ್ರೆಡ್ ಇಷ್ಟು ಸ್ವಲ್ಪ ರೋಸ್ಟ್ ಆದ್ರೆ ಸಾಕು. ಅದರ ಸೈಡ್ ರೋಸ್ಟ್ ಮಾಡ್ತೀವಿ. ಮಾಮವರು ದೇವ್ರ ಬಂದ್ರು ಸಪೋರ್ಟ್ ಮಾಡಕ್ಕೆ. ಒಂದು ಬ್ರೆಡ್ನ ನೀಟಾಗಿ ರೋಸ್ಟ್ ಮಾಡಿದ್ದಾರೆ ಸರ್. ವಾ ಗುಡ್, ಸಬಾಸ್. ವಾವ್, ಕ್ರೇಜಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಚಿಲ್ಲೀಸ್ ಆ್ಯಡ್ ಮಾಡ್ತೀವಿ. So these are my two sisters sitting and One is standing. Yes, I'm helping him. cutting. ಕಟ್ ಆಗಿದೆ. Hi. Will you help us in preparing bread masala? Okay, yes. What do you know about bread masala? Let's do this. Bread masala ಅಂದ್ರೆ ಏನು? Let's do bread masala. So let's help you, my brother,
Let's all of you listen. ನೆಕ್ಸ್ಟ್ ಚಿಲ್ಲೀಸ್ ಹಾಕಿ ಸ್ವಲ್ಪ ಆಮೇಲೆ ಟೀ ಸಾಸ್ ಕೊಡ್ತೀನಿ. ಫ್ರೈ ಆಗಲಿ ಅದು ಚೂರು. ಹಾಕ್ಬೇಕು. ನೆಕ್ಸ್ಟ್ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಆನಿಯನ್ಸ್ ಮತ್ತೆ ಚಿಲ್ಲೀಸ್ ಫ್ರೈ ಆಗಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಾರ್ಟಿಂಗ್ ಮಾಡಬೇಕು ಕೆಲಸ. ಚೂರು ಸಮೋರ್ ಸ್ವಲ್ಪ ಆಯಿಲ್ ಹಾಕ್ಬೇಕಲ್ಲ. ಇಲ್ಲ ಆಯಿಲ್ ಸಾಕು, ಸಾಕು. ಸ್ವಲ್ಪ ಮೀಡಿಯಂ ಫ್ಲೇಮ್. ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ಹಾಕಿ. ಆಮೇಲೆ ಟೊಮೆಟೊ ಟೊಮೆಟೊ ಯಾಕೆ ಲಾಸ್ಟ್ ಆಗ್ತದಂತ. ಯಾಕಂದ್ರೆ ಅದು ಬೇಗ ಮೆತ್ತಗಾಗುತ್ತೆ. ಗುಡ್ ಬಾಯ್. ಎಷ್ಟು ದಿನ ಎಷ್ಟು ವರ್ಷ ಮಾಡ್ತೀರಾ ನೀನು ಕುಕಿಂಗ್? ಲಾಸ್ಟ್ 2 years. ಖಾಲಿ ಸಿಡಿತು. ಸರಿ It's okay, it's okay, it's okay. ಟೊಮೆಟೊ ಹಾಫ್ ಟೊಮೆಟೊ ಹಾಕ್ತಾ ಇದೀವಿ. ಬೇಕಷ್ಟು ಸೌಂಡ್ ವಾಕಿಂಗ್. ಎನಿ ಕಿಡ್ ಕ್ಯಾನ್ ಡೂ ಬ್ರೆಡ್ ಮಸಾಲ ಅಲ್ವೇನೋ? ವೆರಿ ಈಸಿ. ವೆರಿ ಬಟ್ ಬೇಸಿಕಲಿ ಗ್ಯಾಸ್ ಇಂದ ಸ್ವಲ್ಪ ಹುಷಾರಾಗಿರ್ಬೇಕು. ನಾನು ಟೀನೇಜರ್ ಅದಕ್ಕೆ ಮಾಡ್ತೀನಿ. ತೀರಾ ಚಿಕ್ಕವರೆಲ್ಲ ಟ್ರೈ ಮಾಡಬೇಡಿ. ಬೇಕಾದ್ರೆ ಇದು ಬ್ರೇಕ್ಫಾಸ್ಟಿಗೆ ಹಾಕ್ಬೋದು ಸ್ಕೂಲಿಗೆ. ಅಷ್ಟು ಫಾಸ್ಟ್ ಇದು. ದಿಸ್ ಇಸ್ ಇದು ವೆರಿ ಫಾಸ್ಟಾಗಿ ಮಾಡ್ಬೋದು. ಸೊ ಮಾರ್ನಿಂಗ್ ಸ್ಕೂಲ್ಸಿಗೆಲ್ಲ ಹೆಲ್ಪ್ ಆಗುತ್ತೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಇನ್ಫಾರ್ಮ್ ಯುವರ್ ಮದರ್ಸ್ ಪ್ಲೀಸ್. ನೀವು ಮಾಡ್ಕೊಳ್ಳಿ ಅಂತ ಹೇಳು. ಮಕ್ಕಳು ಮಾಡ್ಕೊಳ್ಳಿ. ಹೈ ಸ್ಕೂಲ್ You can even have this as an evening starters. ಈವ್ನಿಂಗ್ ಸ್ಟಾರ್ಟರ್ಸ್ ಆಗೋ ಮಾಡ್ಬೋದು. ಸೊ ಇದು ಫ್ರೈ ಆಗಿ ಆಮೇಲೆ ನಾವು ಕೊತ್ತಂಬರಿ ಸೊಪ್ಪು ಲಾಸ್ಟ್ ಹಾಕೋ. ಲಾಸ್ಟ್ Add some bread. ಮಸಾಲ ಹಾಕೋ. ಮಸಾಲ. ಸೊ ಖಾರ ಪುಡಿ 1/4 ಸ್ಪೂನು. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಖಾರ ಬೇಕಂದ್ರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಬೇಡ. ಸೊ ಸಾಕು. ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಸೊ ನಾವು ಖಾರ ಹಾಕಿದ್ವಿ. ಸಾಕು. ನೆಕ್ಸ್ಟ್ ಈಸ್ ಧನಿಯಾ ಪುಡಿ. ಈ ಫ್ರೈ ಮಾಡ್ತೀವಿ. ಧನಿಯಾ 1/4 ಸ್ಪೂನು. ಉಪ್ಪು ಹಾಕ್ದ? ಉಪ್ಪೇ ಹಾಕಿಲ್ಲ. Patience. Cooking is another word for patience. Oh, is it? We didn't know. Just don't patience alone. ಧನಿಯಾ ಪುಡಿ ಅಷ್ಟ ಇವಾಗ ಬೇಕಾದ್ರೆ ನಿಮಗೆ ಆಪ್ಷನಲ್ ಪೆರಿ ಪೌಡರ್ ಹಾಕ್ಬೋದು. ಅಂದ್ರೆ ಬೇಡ. ಏನಾದ್ರು ಸೀಸನಿಂಗ್ಸ್ ಇದ್ರೆ ಅದು ಹಾಕೋಬೋದು. ಸೀಸನಿಂಗ್ಸ್ ಲೈಕ್ ಚಿಲ್ಲಿ ಫ್ಲೇಕ್ಸ್ ಅಡಿಗೆನೂ ಹಾಕ್ಬೋದು. ಫೈನಲ್ ಸ್ಟೆಪ್ ಬ್ರೆಡ್ ಪೀಸಸ್ ಮಾಡ್ಬೇಕಾಗ್ತದೆ. ಪೀಸಸ್ ಮಾಡಿದ್ದೀವಿ ಅದನ್ನು ಹಾಕ್ತೀವಿ. ಸೊ ನಾವು ವಿಲ್ ಫ್ರೈ ಇಟ್. ಹಾಕಿ ಮುಚ್ಚಿಡ್ತೀಯಾ? Yeah, I guess you should add some water also. ಹಾಕ್ಬೇಕಾ? ನೀರು ಹಾಕ್ಬೇಕಾ? ಸ್ವಲ್ಪ ನೀರು ಚೂರು ಹಾಕು. ಆಕ್ಚುಲಿ ಹಂಗೆ ಅನಿಸ್ತಿದೆ. ನೀವು ಬೇಕಾದ್ರೆ ಚೂರು ನೀರು ಹಾಕೋಬೋದು. ಡಿಪೆಂಡ್ಸ್. ನಾವು ಸ್ವಲ್ಪ ಹಾಕ್ತೀವಿ. ನಮ್ಮದು ಮಸಾಲ ಡ್ರೈ ಆಗಿದೆ. ಚೂರೇ ಚೂರಿ ಡ್ರೈ ಆಗಿದೆ.
Sorry. This is last second step. Comment down how is it looking. Guys, ಕಮೆಂಟ್ ಮಾಡಿ ಹೇಗ್ ಮಾಡ್ತಿದೆ ಅಂತ, ಹೇಗ್ ಆಗ್ತಿದೆ ಅಂತ. 8 out of 10. Please rate out of These are 10. one idea. Like we are putting some more own ingredients. ಅದಕ್ಕೆ ನಮ್ಮ ಚಿಕ್ಕ ಹುಡುಗ ಮಾಡ್ತಿದ್ದಾನೆ. ಸೊ ಪ್ಲೀಸ್ ಸಪೋರ್ಟ್. ಚಿಕ್ಕ ಹುಡುಗ ಅಂದ್ರೆ ಚಿಕ್ಕ ಹುಡುಗ ಅಲ್ಲ. ನಮಗೆ ಚಿಕ್ಕವನೇ ನೀನು. ಸಕ್ಕರೆ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕಿ. ಸ್ಪೂನ್. ಆಮೇಲೆ ಹಾಕ್ಬಿಟ್ಟು ಸ್ವಲ್ಪ ನಿಂಬೆ ಫ್ರೈ ಮಾಡ್ತೇವೆ. ಹಾಕೊಳ್ತೀವಿ. ನಿಂಬೆ ಅರ್ಧ ನಿಂಬೆಹಣ್ಣಿ ಚೂರ ಸಾಕು. ಫ್ರೈ ಮಾಡಿಬಿಟ್ಟು ಆಫ್ ಮಾಡೋದು ಗ್ಯಾಸ್. ಆಮೇಲೆ ಆಫ್ ಮಾಡಿದ್ಮೇಲೆ ಸರ್ ಬಿಸಿ ಬಿಸಿಯಾದ ಬ್ರೆಡ್ ಮಸಾಲ ರೆಡಿ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ. ರೆಡಿ ಆಯಿತು ಸರ್. ಕುಡೋಸ್ ಟು ಧ್ರುವಿತ್. ಆಕ್ಚುಲಿ ನೇಹಾ and ಧ್ರುವಿತ್ ಧ್ರುವಿತ್ ಆ್ಯಂಡ್ ರಿತು ಅಕ್ಕ. ಹರ್ಷಿ ಮಸಾಲ ಬೈ ಧ್ರುವಿತ್, ನೇಹಾ ಆ್ಯಂಡ್ ಧ್ರುವಿತ್ and his sisters. Yeah, his sisters. Finally, bread masala is ready. How is it? ನಿಮ್ಮ ಮಗ ಮಾಡಿರೋದು. ಇಲ್ಲ 3 ಜನ. ಗುಡ್ ಅಲ್ಲ? ಅಮೇಝಿಂಗ್. ಥ್ಯಾಂಕ್ ಯು.